ಓಕೆ, ಏನು ಬೇಕಾದರೂ ಆಗಬಹುದು. ಆದರೆ ಗೆಲುವು ಅಂತ ಇರೋದು ಓನ್ಲಿ 5% ಮಾತ್ರ ಫಿಲಮ್ಗಳಿಗೆ. ನಿರ್ಮಾಪಕರಾಗಿ ನೀವು ಬಂದಿದ್ದೀರಾ ಇಲ್ಲಿ ಅಂದರೆ ನಿಮಗೆ ನಿಮ್ಮ ಬಳಿ ಎಕ್ಸಸ್ ಹಣ ಇತ್ತು ಅಂದರೆ ಮಾತ್ರ ಫಿಲಮ್ ಇಂಡಸ್ಟ್ರಿಗೆ ಬನ್ನಿ. ಇವತ್ತಿನ ದಿನ ಬರ್ತಾ ಇರೋ ಫಿಲಮ್ಗಳು 3 ದಿನ ನಿಂತ್ಕೊಳ್ತಾ ಇಲ್ಲ. ಕೆಲವು ನಿರ್ದೇಶಕರಿಗೆ ಕಥೆನ ಹೇಳು ಚೆನ್ನಾಗಿ ಗೊತ್ತಿರುತ್ತೆ, ಆದರೆ ಸ್ಕ್ರೀನ್ ಮೇಲೆ ತೋರಿಸೋದು ಬರಲ್ಲ. ಇಷ್ಟನ್ನ ನೇರವಾಗಿ ಹೇಳೋದ್ರಿಂದ ತುಂಬ ಜನಕ್ಕೆ ಇಷ್ಟ ಆಗಲ್ಲ. ಯಾವುದಾದ್ರು ಒಂದೇ ಒಂದು ಫಿಲಮ್ನವರು ತಮಗೆ ಈ ಒಂದು ಇಂಟರ್ವ್ಯೂ ಆದಮೇಲೆ ಯಾರು ಒಂದು ಫಿಲಮ್ನವರು ಈ ರೀತಿ ಫೀಲಿಂಗ್ ಮಾಡಿಸ್ಬಿಟ್ಟು ನಮ್ಮದು OTT ಇಷ್ಟಕ್ಕೆ ಹೋಯ್ತು, TV ಇಷ್ಟಕ್ಕೆ ಹೋಯ್ತು ಅಂದರೆ ದಯವಿಟ್ಟು ನನಗೆ ಒಂದು ಫೋನ್ ಮಾಡಿ ಹೇಳಿ. ಫಸ್ಟ್ ಆಫ್ ಆಲ್ ಕನ್ನಡಕ್ಕೆ OTT ಅನ್ನೋದು ಇನ್ನೂ ಇಲ್ಲ. ಒಂದು ಕಡೆ ಕಂಟೆಂಟ್ನ ಕೊರತೆ ಕನ್ನಡದಲ್ಲಿ ಕಾಣ್ತಾ ಇದೆ. ಪೋಸ್ಟ್ರು ಒಂದು 11 ರೂಪಾಯಿ ಇರುತ್ತೆ ಒಂದು DR ಅಂದರೆ. ಓಕೆ, ಆ ದುಡ್ಡು ಬಿಟ್ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ಅದನ್ನು ತಂದು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಿ ಅದನ್ನು ಪೇಸ್ಟಿಂಗ್ ಮಾಡಿಸ್ತೀವಲ್ವ, ಆ ದುಡ್ಡು ಇವತ್ತಿನ ದಿನ ಬರಲ್ಲ. ಮಲ್ಟಿಪ್ಲೆಕ್ಸ್ನಲ್ಲಿ ನಮ್ಮನ್ನು ಕೇಳೋದು ಇಲ್ಲ, ಅವ್ರು ಮಾಡೋದು ಇಲ್ಲ. ಕಲೆಕ್ಷನ್ ಇಲ್ಲ ಅಂದರೆ ತೆಗೆದು ಹಾಕ್ತಾರೆ ಅನ್ನೋದಕ್ಕಿಂತನೂ ತೆಗೆದು ಬಿಸಾಕ್ತಾರೆ ಅಂತ ಹೇಳಬೇಕಾಗುತ್ತೆ ನಮ್ಮ ನೋವಿಗೆ. ಆದರೆ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಏನು ಅವಘಡಗಳು ನಡೀತಿರುವಾಗ, ಮೋಸಗಳು ನಡೀತಿರುವಾಗ ಅದನ್ನು ನೋಡೋ ಸುಮ್ಮನಿದ್ರೆ ಏನು ಉಪಯೋಗ? ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ SSTV. ಇವತ್ತು ನಿರ್ಮಾಪಕರಾದಂಥ ನಾಗೇಶ್ ಕುಮಾರ್ US ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರಿಂದನೇ ಅವ್ರ ಪರಿಚಯನ ಮಾಡ್ಕೊಳ್ಳೋಣ. ಸರ್, ಹೇಗಿದ್ದೀರಾ? ನಮಸ್ಕಾರ, ಫೈನ್, ತುಂಬ ಚೆನ್ನಾಗಿದ್ದೀನಿ. ನಾನು ನಾಗೇಶ್ ಕುಮಾರ್ US ಅಂತ. ಕನ್ನಡದಲ್ಲಿ 3 ಫಿಲಮನ್ನು ಪ್ರೊಡಕ್ಷನ್ ಮಾಡಿದ್ದೀನಿ, ಅಂದರೆ ಪ್ರೊಡಕ್ಷನ್ ಮಾಡಿ ಬಿಡುಗಡೆ ಆಗಿದೆ. ಮೊದಲನೇದು ಸೆಕೆಂಡ್ ಹಾಫ್ ಅಂತ, ಎರಡನೇದು ಗಣಿ ಬಿ ಕ್ಯಾಂಪಸ್, ಮೂರನೇದು ಗಜಾನನ ಅಂಡ್ ಗ್ಯಾಂಗ್. ಮೂಲತಃ ನಾನು ಉದ್ಯಮಿ. ಅಚಾನಕ್ಕಾಗಿ ಈ ಫಿಲಮ್ ಇಂಡಸ್ಟ್ರಿಗೆ ಬಂದೆ. ಇವಾಗಲೂ ಸಹ ಇನ್ನೊಂದು ಫಿಲಮ್ ಶೂಟಿಂಗ್ ನಡೀತಾ ಇದೆ. ಹೀಗೆ ಪುಟ್ಟದಾಗಿ ಚಿತ್ರರಂಗದಲ್ಲಿ ನಾನು ಸಹ ಇದ್ದೀನಿ. ಸರ್, ನೀವು ಸಿನಿಮಾ ಇಂಡಸ್ಟ್ರಿಗೂ ಬರೋಕ್ಕೂ ಮೊದಲು ಏನು ಬಿಸ್ನೆಸ್ ಮಾಡ್ತಿದ್ರಿ? ಇಲ್ಲ, ಇವತ್ತಿಗೂ ಅದೇ ಬಿಸ್ನೆಸ್ ಮಾಡ್ತಾ ಇರೋದು. ನಂದು ಬೇರೆ ಒಂದು ವ್ಯವಹಾರ ಇದೆ. ಮಲ್ಟಿನ್ಯಾಷನಲ್ ಕಂಪನೀಸ್ಗಳಿಗೆ ನಾವು ಒಂದಿಷ್ಟು ಪ್ರಾಡಕ್ಟನ್ನು ಸಪ್ಲೈ ಮಾಡ್ತೀವಿ. ನಾನು ಅದನ್ನು 1998ರಿಂದ ಮಾಡ್ತಾಯಿದ್ದೀನಿ. ಇವತ್ತಿಗೂ ಸಹ ಆ ವ್ಯವಹಾರ ಹಾಗೇ ಇದೆ. ಅದರ ಜೊತೆನೇ ಈ ಫಿಲಮ್ ಫೀಲ್ಡ್ಗೂ ಸಹ ಅಚಾನಕ್ಕಾಗಿ ಎಂಟ್ರಿ ಕೊಟ್ಟೆ. ಸರ್, ಅದೇ ಫಿಲಮ್ ಫೀಲ್ಡಿಗೆ ನೀವು ಎಂಟ್ರಿ ಯಾವ ಥರ ಕೊಟ್ರಿ? ಯಾವ ಥರ ಅಂದರೆ ಅಚಾನಕ್ಕೆ, ಅದು ಸರ್ಪ್ರೈಸ್ ಆಗಿ. ಆಲ್ರೆಡಿ ನಾನು ಹೇಳಬೇಕು ಅಂದರೆ ನಾವು ಫಿಲಮ್ ನೋಡ್ತಾ ಇದ್ದವರು, ಫಿಲಮ್ ಮಾಡ್ತಾ ಇದ್ದವರಲ್ಲ, ಅಂದರೆ ಪ್ರೊಡಕ್ಷನ್ ಮಾಡ್ತಾ ಇದ್ದವರಲ್ಲ. ನಮ್ಮ ಫ್ಯಾಮಿಲಿನಲ್ಲೂ ಸಹ ಯಾರೂ ಸಹ ಈ ಇಂಡಸ್ಟ್ರಿನಲ್ಲಿ ಇದ್ದಿಲ್ಲ. ಯಾರೋ ಒಬ್ಬರು ಬಂದ್ಬಿಟ್ಟು ಈ ರೀತಿ ಒಂದು ಫಿಲಮನ್ನು ಮಾಡಬೇಕು ಅಂತ ಒಂದಿಷ್ಟು ಸಾರಿ ಕೇಳಿದಾಗ, ನನ್ನ ಮೊದಲನೇ ಫಿಲಮ್ ಏನು ಸೆಕೆಂಡ್ ಹಾಫ್ ಅಂತಿತ್ತು, ಅದರ ಡೈರೆಕ್ಟರು. ಸೊ ನನಗೆ ಏನು ಫಿಲಮ್ ಇಂಡಸ್ಟ್ರಿ ಅಂದರೆ ಏನು ಅಂತ ಗೊತ್ತಿದ್ದಿಲ್ಲ. ಹಾಗಾಗಿ ಯಾಕೆ ನಾನೇ ಪ್ರೊಡ್ಯೂಸರ್ ಆಗಬಾರ್ದು, ಮಾಡಬಹುದಲ್ವಾ ಅಂತ ಅದು ಪುಟ್ಟದಾಗಿ ಶುರುವಾಗಿದ್ದೆ ಅವತ್ತು. ಏನು ಅದೊಂದು ದೊಡ್ಡ ಬಜೆಟ್ಟು ಅಂತ ಇದ್ದಿಲ್ಲ, ಹೆಸರು ಬೇರೆ ಇತ್ತು ಆವಾಗ. ಅದೊಂದು ಪುಟ್ಟದಾಗಿ ಒಂದು ಫಿಲಮ್, ಈ ಮಕ್ಕಳ ಫಿಲಮು, ಒಂದು ಅವಾರ್ಡ್ಗೆ ಹೋಗೋ ಫಿಲಮು, ಆ ರೀತಿ ಇದು ಅಂತಿತ್ತು. ಅದು ಎಂಟ್ರಿ ತಗೊಳ್ತು, ಬಟ್ ಆ ಫಿಲಮ್ ಆಗಲಿಲ್ಲ. ಅದು ಹೋಗಿ ಬೇರೆ ಒಂದು ಕತೆ ಅಂತ ಬಂತು, ಅದು ಸೆಕೆಂಡ್ ಹಾಫ್ ಅಂತ. ಸೇಮ್ ಡೈರೆಕ್ಟರ್ ಜೊತೆನೆ ನಾನು ಪ್ರೊಡಕ್ಷನ್ ಮಾಡಿದ್ದ ಫಸ್ಟ್ ಫಿಲಮ್ ಸೆಕೆಂಡ್ ಹಾಫ್. ಸರ್, ಅದೇ ನೀವು ಬಿಸ್ನೆಸ್ಸಲ್ಲಿ ತುಂಬ ಸಕ್ಸಸ್ಸನ್ನು ಕಂಡವರು. ಸಿನಿಮಾ ಕ್ಷೇತ್ರದಲ್ಲಿ ನಿಮಗೆ ಯಾವ ಥರ ಆಯಿತು? ನಮ್ಮ ಫಿಲಮ್ ಇಂಡಸ್ಟ್ರಿದೇ ಬೇರೆ. ಫಿಲಮ್ ಇಂಡಸ್ಟ್ರಿನಲ್ಲಿ ಇಲ್ಲಿ ಎಲ್ಲರೂ ಬರ್ತಾರೆ, ಎಲ್ಲರೂ ಸಕ್ಸಸ್ ಆಗಬೇಕು. ಅದು ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ, ನಾನು ಒಬ್ಬ ನಿರ್ಮಾಪಕನಾಗಿ ಮಾತ್ರ ಇವಾಗ ತಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಿರ್ಮಾಪಕರಾಗಿ ಬಂದವರು ಎಲ್ಲರೂ ಸಹ ಇಲ್ಲಿ ಸಕ್ಸಸ್ ಆಗಬೇಕು ಅನ್ನೋದು ಇಲ್ಲ. ಓಕೆ, ತಮಗೂ ಗೊತ್ತಿರ್ಬೋದು, ಇವಾಗ ವರ್ಷಕ್ಕೆ ಕನ್ನಡದಲ್ಲಿ 250 ಫಿಲಮ್ಗಳವರೆಗೆ ಬರ್ತವೆ. ಅದರಲ್ಲಿ ಸ್ಟಾರ್ ಫಿಲಮ್ಗಳನ್ನು ನಾನು ಯಾವತ್ತೂ ಮಾತಾಡಲ್ಲ. ಸ್ಟಾರ್ ಫಿಲಮ್ಗಳು ಬಿಟ್ಟೇ ನಾನು ಮಾತಾಡೋದು. ಯಾಕೆಂದರೆ ಸ್ಟಾರ್ ಫಿಲಮ್ ಆ್ಯಸ್ ಪರ್ ಮೈ ನಾಲೆಡ್ಜ್ ಅದು ಚೆನ್ನಾಗಿ ಒಂದು ವ್ಯವಹಾರ ಅನ್ನೋದಿರುತ್ತೆ. ಹಾಗಾಗಿ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ಬೇರೆದು ಒಂದು 230 ಫಿಲಮ್ಗಳು ಬರ್ತವೆ ಅಂದರೆ ಈಗಿಂದಲ್ಲ. ನಾನು ಇಂಡಸ್ಟ್ರಿಗೆ ಬಂದಿದ್ದು 2018ರಲ್ಲಿ. 2018ಕ್ಕಿಂತಲೂ ಹಿಂದೆ ಹೋಗಿ ನೋಡಿದಾಗ್ನೂ ಸಹ ಇಲ್ಲಿ ಸಕ್ಸಸ್ ರೇಟ್ ಒಂದು ಹಿಂದೆ ಒಂದು 20% ಇತ್ತೇನು. ಯಾವುದು ಈ ಡಿಜಿಟಲ್ ಎಲ್ಲ ಬರೋಕ್ಕಿಂತ ಮೊದಲು.
ನಂತರದಲ್ಲಿ ಅದು ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಇದೆ. ಅದೇ ತುಂಬ ಹಿಂದಕ್ಕೆ ಹೋದರೆ ಮೇ ಬಿ ನನಗೆ ಗೊತ್ತಿಲ್ಲ ಯಾವಾಗ ಸತಿ ಸುಲೋಚನಾ ಅಂತಕ್ಕಂಥ ಫಿಲಮ್ ಶುರುವಾಯ್ತಲ್ಲ, ಅವತ್ತಿಗೆ ಇವತ್ತಿಗೆ ಆಲ್ಮೋಸ್ಟ್ 90 ವರ್ಷ ಆಗಿದೆ. ಅವತ್ತಿನ ದಿನ ಅವೆಲ್ಲವೂ ಸಹ ಸಕ್ಸಸ್ ಫಾರ್ಮುಲಾದಲ್ಲೇ ಬರ್ತಿತ್ತು. ಯಾಕೆಂದರೆ ಮನರಂಜನೆ ಅನ್ನೋದು ನಿಮಗೆ 40ರಲ್ಲಿ 50ರಲ್ಲಿ ಟಿಲ್ 2000 ಆಗಿರ್ಬೋದು, 2010ವರೆಗೂ ಅಂತ ಇಟ್ಕೊಂಡ್ರು ಸಹ ಸಿಗ್ತಾ ಇದ್ದಿದ್ದೆ ನಮಗೆ ಥಿಯೇಟ್ರ್ನಲ್ಲಿ. ಥಿಯೇಟರ್ಗೆ ಒಂದೇ ಇದ್ದಿದ್ದು. ಅವತ್ತಿನ ದಿನ ಯಾವುದೇ ಮೊಬೈಲ್ ಇದ್ದಿಲ್ಲ, ಯಾವುದೇ ಮನೆಯಲ್ಲಿ ಟಿ ವಿ ಅಂತಿದ್ದಿಲ್ಲ. ಇವತ್ತಿನ ದಿನ ಏನು ಫಾರ್ವರ್ಡ್ ಆಗಿದೆ ಅದು ಯಾವುದೂ ಸಹ ಅವತ್ತಿದ್ದಿಲ್ಲ. ಹಾಗಾಗಿ ಅವತ್ತಿಗೂ ಇವತ್ತಿಗೂ ಲೆಕ್ಕ ಹಾಕಕ್ಕೆ ಹೋದರೆ ಇವತ್ತಿನ ದಿನ ಗೆಲುವಿನ ಪ್ರಮಾಣ 5%ಗೆ ಬಂದು ನಿಂತಿದೆ. 5%ನಲ್ಲಿ ಯಾವ ಫಿಲಮ್ ಗೆಲ್ಬೋದು? 100ರಲ್ಲಿ 5 ಅಂದರೆ 250 ಫಿಲಮ್ಗಳು ರಿಲೀಸ್ ಆಗುತ್ತೆ. ಅದರಲ್ಲಿ 230 ಆವ್ರೇಜ್ ಫಿಲಮ್ಗಳು ಅಂದರೆ ಸ್ಟಾರ್ ನಟರು ಇಲ್ಲದ ಫಿಲಮ್ಗಳು ಅಂದಾಗ ಅಲ್ಲಿ ನಿಮಗೆ ಗೆಲುವಿನ ಪ್ರಮಾಣ ಸಿಗುವುದೇ 10 ಫಿಲಮ್ಗೆ. ಅಂದರೆ ಏನಾಗತ್ತೆ, ಗೆಲುವು ಯಾಕೆ ಸಿಗುವುದಿಲ್ಲ ಅಂದರೆ ಇಲ್ಲಿ ಇದಕ್ಕೆ ಒಂದೇ ಒಂದು ಉದಾಹರಣೆ ಹೇಳೋಕ್ಕಾಗೋದಿಲ್ಲ. ಈಗ ನಾನು ಕೂತ್ಕೊಂಡಿದ್ರ ಬಗ್ಗೆ ಮಾತಾಡಿದ್ರೆ 1-2 ಅವರ್ಸ್ ಮಾತಾಡ್ಬೋದು. ಏನಕ್ಕೆ ಸಿಗೋದಿಲ್ಲ ಅನ್ನಕ್ಕೆ ಅಷ್ಟು ಬೇರೆ ಬೇರೆ ವಿಚಾರಗಳಿರ್ತವೆ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಶುಕ್ರವಾರ ಒಂದು ಫಿಲಮ್ ಬಿಡುಗಡೆ ಆಗಿದೆ. ಶುಕ್ರವಾರ ಜೋರು ಮಳೆ ಇದೆ, ಸೈಕ್ಲೋನ್ ಇದೆ ಅಂತ ಇಟ್ಕೊಳ್ಳಿ. ಏನಾಗತ್ತೆ ಆ ಫಿಲಮ್ಮು? ಎಲ್ಲೋ ಒಂದು ಸ್ಟ್ರೈಕ್ ಆಯಿತು. ಇಂಥವುಗಳಾದಾಗ ಎಷ್ಟೋ ಸಾರಿ ಒಂದೊಂದು ಒಳ್ಳೆ ಫಿಲಮ್ಗಳು ಸಹ ಜನರನ್ನು ಮುಟ್ಟಕ್ಕಾಗಿರೋದಿಲ್ಲ. ಪ್ರಮೋಷನ್ ಇರ್ಬೋದು, ಇನ್ನೊಂದಿರ್ಬೋದು, ಹೀಗೆ ಹೇಳ್ಕೊಂಡು ಬಂದರೆ 100 ವಿಚಾರಗಳನ್ನು ಹೇಳಬಹುದು. ಆದರೆ ಒಂದು ಎಲ್ಲರಿಗೂ ತಿಳ್ಕೊಂಡಿರ್ಬೇಕಾಗಿದೆ ಅಂದರೆ, ನಾಳೆ ನಾನು ಇನ್ನೂ ಒಂದು ಫಿಲಮ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ಅಥವಾ ಇನ್ನೂ 10 ಫಿಲಮ್ ಮಾಡ್ತೀನಿ. ಆದರೆ ಆ 10 ಫಿಲಮ್ನಲ್ಲಿ ಯಾವ ಫಿಲಮ್ ಗೆಲ್ಲತ್ತೆ ಅಂತ ನನಗೂ ಗೊತ್ತಿರೋದಿಲ್ಲ. ಓಕೆ, ಗೆಲುವಿನ ಪ್ರಮಾಣ ಇಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಇದೆ. ಹಾಗಾಗಿ ಗೆಲ್ಲಬೇಕು, ಮಾಡಿದ ಫಿಲಮ್ನೆಲ್ಲರೂ ಸಹ ಗೆಲ್ಲಬೇಕು ಅನ್ನೋದು ಇಲ್ಲ. ನೀವು ಸಿನಿಮಾ ಬಗ್ಗೆ ಏನು ಗೊತ್ತೇ ಇಲ್ಲ ಅಂತ ಇದ್ದವರು ಈಗ ಸಿನಿಮಾಗೆ ದುಡ್ಡು ಹಾಕಬೇಕು ಅಂತ ನಿಮ್ಗೆ ಯಾವ ಥರ ಯೋಚನೆ ಮಾಡಿದ್ರಿ? ನಿಮಗೆ ದುಡ್ಡು ಹಾಕಿದ್ರೆ ರಿಟರ್ನ್ ಬರುತ್ತೆ ಅಂತ ಯಾರಾದರೂ ಕಾನ್ಫಿಡೆಂಟ್ ಕೊಟ್ಟಿದ್ರಾ ನೀವು? ಮೇಡಮ್, ಫಸ್ಟು ನೀವು ಕೇಳಿದ್ದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಯಾರು ಹೊಸದಾಗಿ ನಿರ್ಮಾಪಕರಾಗಿ ಫಿಲಮ್ ಇಂಡಸ್ಟ್ರಿಗೆ ಬರ್ತಾರೆ ಅವರಿಗೆ ಯಾರೂ ಸಹ ಏನನ್ನು ಹೇಳ್ಕೊಡೋದಿಲ್ಲ. ಇಲ್ಲಿ ಹೇಳ್ಕೊಡೋಕ್ಕೆ ಯಾವುದೇ ರೀತಿಯ ಅದೇ ಅಂತ ಕ್ಲಾಸ್ಗಳಿಲ್ಲ. ಕಮರ್ಷಿಯಲಿ ನಾನು ಮಾತಾಡ್ತಿರೋದು, ಸಿನಿಮಾ ಕಂಟೆಂಟ್ ಬೇರೆ, ಇಲ್ಲಿ ವ್ಯವಹಾರ ನಾನು ಮಾತಾಡ್ತಿರೋದು. ಯಾಕೆಂದರೆ ನಾನೊಬ್ಬ ನಿರ್ಮಾಪಕನಾಗಿ ವ್ಯವಹಾರವನ್ನು ಮಾತಾಡಿದಾಗ ಇಲ್ಲಿ ಯಾರಿಗೆ ಏನೂ ಗೊತ್ತಿರೋದಿಲ್ಲ. ನಿಮ್ಮನ್ನು ಯಾರು ಕರ್ಕೊಂಡು ಬರ್ತಾರಲ್ವಾ ಅದನ್ನು ನಾವು ಸತ್ಯ ಅಂತ ಒಪ್ಕೊಳ್ತೀವಿ. ಇವತ್ತಿನ ದಿನವೂ ಸಹ ಇಲ್ಲಿ ಅದಕ್ಕೆ ಅಷ್ಟೊಂದು ಫಿಲಮ್ಗಳು ಬರ್ತಾ ಇದ್ದಾವೆ, ಮುಂದೂ ಬರ್ತವೆ. ಅದು ಯಾರಿಂದಾನೂ ತಪ್ಸೋಕ್ಕಾಗೋದಿಲ್ಲ. ಇವೆಲ್ಲವೂ ತಿಳ್ಕೊಂಡು ಬಂದ್ಬಿಟ್ಟಿವಿ ಅಂತ ಹೇಳಿದ್ರೆ ಇಲ್ಲಿ ಯಾರೂ ಸಹ ಸೋಲೋದಿಲ್ಲ, ಹಂಗೆ ಲೆಕ್ಕ ಹಾಕ್ತು ಅಂದರೆ. ಆದರೆ ಇಲ್ಲಿ ಯಾವುದೇ ರೀತಿಯ ಮ್ಯಾಥಮೆಟಿಕ್ಸ್ ಇಲ್ಲ. ಫಿಲಮ್ ಇಂಡಸ್ಟ್ರಿನಲ್ಲಿ ಯಾವುದೇ ರೀತಿಯ ಮ್ಯಾಥಮೆಟಿಕ್ಸ್ ಇಲ್ಲ. ವ್ಯವಹಾರದ ದೃಷ್ಟಿಯಿಂದಾನೇ ನೀವು ಪ್ರಶ್ನೆ ಕೇಳ್ತಿರೋದ್ರಿಂದ ನಾನು ಹೇಳ್ತಿದ್ದೀನಿ. ಇವಾಗ ನಾನು ಒಂದು ಫಿಲಮ್ಗೆ 1 ಕೋಟಿ ಇನ್ವೆಸ್ಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ಫಸ್ಟ್ ಕಾಪಿ ರೆಡಿ ಆಯಿತು. ಅದು ಹೇಗಾಗತ್ತೆ, ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಬಿಸ್ನೆಸ್ ಆಗತ್ತೆ. ಬಿಫೋರ್ ಬಿಸ್ನೆಸ್ಸು ಕೆಲವರಿಗೆ ಆಗುತ್ತೆ, ಇಲ್ಲ ಅಂತಿಲ್ಲ. 1 ಕೋಟಿ ಹಾಕಿದ್ದರು ಇಲ್ಲಿ 10 ಕೋಟಿ ಮಾಡಿರೋದು ಇದೆ. ಅದೇ ಓವರ್ ಆಲ್ ಒಂದು ವರ್ಷಕ್ಕೆ ನಾವು ಏನು ಒಂದು 500 ಕೋಟಿ ತಂದು ಹಾಕ್ತೀವಲ್ವಾ, ಟೋಟಲ್ ಆಗಿ ಎಷ್ಟು ಬರುತ್ತೆ ಅನ್ನೋದು ಅಷ್ಟೇ ಇಲ್ಲಿ ಪ್ರಶ್ನೆ. ಓಕೆ, ನಾನು 250ರಲ್ಲಿ 230 ಅಂತ ಹೇಳ್ತೀನಿ. 20 ಸ್ಟಾರ್ ಬಿಟ್ಬಿಟ್ಟೆ ನಾನು ಹೇಳ್ತಿರೋದು. ಅದರಲ್ಲಿ ಎಷ್ಟು ಜನ ಇಲ್ಲಿ ನಿರ್ಮಾಪಕರು ತಿಳ್ಕೊಂಡು ಬರ್ತಾ ಇದ್ದಾರೆ, ಎಷ್ಟು ಜನ ಅವರನ್ನು ಕರ್ಕೊಂಡು ಬರ್ತಾ ಇರತಕ್ಕಂಥವ್ರಿಗೂ ಸಹ ವ್ಯವಹಾರ ಅಂದರೆ ಏನು ಅಂತ ಗೊತ್ತಿದೆ ಅಂತ ನೋಡಿದಾಗ ಮತ್ತೆ ನಾನು ಹೇಳೋದೇನೆಂದರೆ ಮ್ಯಾಥಮೆಟಿಕ್ಸ್ ಇಲ್ಲಿಲ್ಲ. ಓಕೆ, ಏನು ಬೇಕಾದರೂ ಆಗಬಹುದು. ಆದರೆ ಗೆಲುವು ಅಂತ ಇರೋದು ಓನ್ಲಿ 5% ಮಾತ್ರ ಫಿಲಮ್ಗಳಿಗೆ, ಅದಕ್ಕಿಂತ ಹೆಚ್ಚಾಗಿ ಇಲ್ಲ. ಇದು ಇನ್ನು ಮುಂದಿನ ದಿನದಲ್ಲಿ ನಾವೊಂದಿಷ್ಟು ಜನ ನಿರ್ಮಾಪಕರು ಮಾತಾಡ್ತಾ ಇರ್ತೀವಿ. ದೊಡ್ಡ ದೊಡ್ಡ ಸೀನಿಯರ್ಸ್ಗಳು ಸಹ ನಮ್ಮ ಜೊತೆ ಇದ್ದಾರೆ. ಅವರು ಹೇಳೋದು ಮುಂದಿನ ದಿನದಲ್ಲಿ ಈ ಸಕ್ಸಸ್ ರೇಷಿಯೋ ಇವಾಗ ಏನಿದೆಯೋ ಅದು ಇನ್ನೂ ಕಡಿಮೆ ಆಗತ್ತೆ ಅಂತ. ಕಾರಣ ತುಂಬ ಸಿಂಪಲ್ಲು, ತಮಗೂ ಗೊತ್ತಿದೆ. ಇವತ್ತಿನ ದಿನ ಎಲ್ಲೇ ಈ ಸೋಷಿಯಲ್ ಮೀಡಿಯಾದಲ್ಲಿ ಇಮ್ಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ. ಇವತ್ತು ಒಂದು ಫಿಲಮ್ ರಿಲೀಸ್ ಆಗಿದೆ, ಯಾವುದೋ ದೊಡ್ಡದು ಇನ್ನೊಂದು ಅಂದ್ರೂ ಒಂದು ವಿಡಿಯೋ ಮಾಡಿ ಹಾಕ್ತಾರೆ. ನೋಡಿ, ಥಿಯೇಟರು 6 ಜನ ಇದ್ದಾರೆ, ನೋಡಿ ಇಲ್ಲಿ 3 ಜನ ಇದ್ದಾರೆ, ಅಲ್ಲಿ ಹೋಗಿ ಯಾರೋ ಒಬ್ಬರು ನೋಡಿ ನಂಗೆ ಶೋ ಓಪನ್ ಆಗಲಿಲ್ಲ. ಇವೆಲ್ಲ ಏನಾಗುತ್ತೆ ಅಂದರೆ ಬೇಗ ಇಂಪ್ಯಾಕ್ಟ್ ಆಗಿಬಿಡತ್ತೆ. ಯಾರಿಗೆ?
ಕಾಮನ್ ಪ್ರೇಕ್ಷಕನ ಮೇಲೆ ಇದು ಇಂಪ್ಯಾಕ್ಟ್ ಆಗ್ತಾನೆ ಹೋಗ್ತಾ ಇರುತ್ತೆ. ಹಾಗಾಗಿ ಮುಂದಿನ ದಿನದಲ್ಲಿ ಇವಾಗ ನಿಮ್ಮ ಕೈಲಿ ಮೊಬೈಲ್ ಇದೆ ಅಂದರೆ ಪ್ರತಿದಿನನೂ ಅಪ್ಗ್ರೇಡ್ ಆಗ್ತಾನೇ ಇದೆ ಇವಾಗ ಅಲ್ವಾ. ಇವಾಗಂತೂ ತುಂಬಾ ಅಪ್ಗ್ರೇಡ್ ವರ್ಷನಿಗೆ ಬರ್ತಾ ಇರೋದ್ರಿಂದ ಅದು ಈ ಸಕ್ಸಸ್ ರೇಟ್ ಏನದು ಇದೆ ಅದು ಇನ್ನೂ ಕಡಿಮೆ ಆಗುತ್ತೆ. ನಿರ್ಮಾಪಕರಾಗಿ ಯಾರು ಕನ್ನಡ ಫಿಲಮ್ ಇಂಡಸ್ಟ್ರಿಗಾಗಿರ್ಬೋದು ಯಾವುದೇ ಫಿಲಮ್ ಇಂಡಸ್ಟ್ರಿಗಾಗಿರ್ಬೋದು ಬರ್ತಾರೆ, ಅವರಿಗೆ ನಾನು ಏನು ಹೇಳಬಹುದು ಅಂದರೆ, ನಾನು ಒಬ್ಬ ನಿರ್ಮಾಪಕನಾಗಿ ಹೇಳೋದಷ್ಟೇ, ನಿಮ್ಮ ಹತ್ರ ಎಕ್ಸಸ್ ದುಡ್ಡಿದೆಯಾ? ನಿಮ್ಮ ಹತ್ರ ಒಂದು ಫಿಲಮ್ ಇವತ್ತು ನಿಮ್ಮ ಬಜೆಟ್ ಎಷ್ಟಾರೋ ಇರಲಿ, 50 ಲಕ್ಷದಲ್ಲಿ ಒಂದು ಫಿಲಮ್ ಮಾಡ್ತಾ ಇದ್ದೀರೋ, ನೀವು 5 ಕೋಟಿನಲ್ಲಿ ಮಾಡ್ತಾ ಇದ್ದೀರೋ, 10 ಕೋಟಿನಲ್ಲಿ ಮಾಡ್ತಾ ಇದ್ದೀರೋ, 100 ಕೋಟಿನಲ್ಲಿ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ. ನಿರ್ಮಾಪಕರಾಗಿ ನೀವು ಬಂದಿದ್ದೀರಾ ಇಲ್ಲಿ ಅಂದರೆ ನಿಮಗೆ ನಿಮ್ಮ ಬಳಿ ಎಕ್ಸಸ್ ಹಣ ಇತ್ತು ಅಂದರೆ ಮಾತ್ರ ಫಿಲಮ್ ಇಂಡಸ್ಟ್ರಿಗೆ ಬನ್ನಿ. ಇಲ್ಲ ಎಲ್ಲೋ ಒಂದು ಕಡೆ ನಾನು ಇವತ್ತು ಹೋಗ್ಬಿಟ್ಟು ನಾನು ಸಾಲ ತಂದ್ಬಿಟ್ಟು ಮಾಡ್ತೀನಿ, ಮಾಡಬೇಡಿ, ಯಾರಿಗೂ ಆಗಲ್ಲ. ಯಾಕೆಂದರೆ ನಾನು ಇಲ್ಲಿ ಇಷ್ಟು ತಮ್ಮ ಜೊತೆ ನೇರವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಎದುರುಗಡೆ ಇರೋ ಪ್ರಾಕ್ಟಿಕಲ್. ಇದು ನಾನೊಬ್ಬ ಹೇಳ್ತಾ ಇಲ್ಲ. ಇವತ್ತಿನ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಬರೆದು ಬಿಡ್ತಾ ಇದ್ದಾರೆ, ಗೂಗಲ್ ತೆಗೆದು ನೋಡಿದ್ರೆ ನಿಮ್ಗೆ ಸಿಗ್ತಾ ಇದೆ ಏನು ಅನ್ನೋದು. ಸೊ ಈ ರೀತಿ ವಿಚಾರಗಳಿರುವಾಗ ಮತ್ತೆ ಹಣಕ್ಕೆ ಅದರದ್ದೇ ಆದ ಒಂದು ಬೆಲೆ ಇದೆ, ಅದು ಯಾವತ್ತಿಗೂ ಸಹ ಇದ್ದೇ ಇರುತ್ತೆ. ಯಾಕೆಂದರೆ ಹಾರ್ಡ್ ಅರ್ನಿಂಗ್ ಮನಿ ಅಂತ ಏನು ಹೇಳ್ತೀವಿ, ನಾನು ಅಂಥವ್ರಿಗೆ ಮಾತ್ರ ಹೇಳೋದು. ಇಲ್ಲಿಗೆ ಬರಬೇಕು ಅಂದಾಗ ದಯವಿಟ್ಟು ಯೋಚನೆ ಮಾಡಿ ಬನ್ನಿ. ನಿಮಗೆ ಪರಿಪೂರ್ಣ ಪ್ರಮಾಣದಲ್ಲಿ ಫಿಲಮ್ ಇಂಡಸ್ಟ್ರಿನ ತಿಳ್ಕೊಂಡು ಏನು ಮಾಡಬೇಕು, ಹೇಗೆ ಮಾಡಿದ್ರೆ ಏನಾಗತ್ತೆ, ಒಂದು ಫಸ್ಟ್ ಕಾಪಿ ಆಗೋಕ್ಕೆ ಏನೇನು ಪ್ರೋಸೆಸ್ಗಳಿದ್ದಾವೆ, ಯಾವ ಆ್ಯಕ್ಟರನ್ನು ಹಾಕೊಂಡ್ರೆ ಏನಾಗತ್ತೆ, ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ರೆ ಏನಾಗತ್ತೆ, ಯಾವ ಮ್ಯೂಸಿಕ್ ಡೈರೆಕ್ಟರ್ ಯೂಸ್ ಮಾಡಿದ್ರೆ ಏನಾಗತ್ತೆ, ಇಂಥ ವಿಚಾರಗಳನ್ನು ಆದಷ್ಟು ತಿಳಿದ್ಬಿಟ್ಟು ಆಮೇಲೆ ಗಟ್ಟಿಯಾಗ್ಬಿಟ್ಟು ಪರವಾಗಿಲ್ಲ ನಾನು ರೆಡಿ ಇದ್ದೀನಿ ಇಲ್ಲಿ ಫಿಲಮ್ ಮಾಡೋಕ್ಕೆ, ಹೋಗಲಿ ಪರವಾಗಿಲ್ಲ, ಹೋಗಲಿ ಬರಲಿ ಎರಡೂ ಪರವಾಗಿಲ್ಲ, ಒಳ್ಳೆ ರೀತಿಯಿಂದ ನಾನು ಹಾಕಿರೋ ಹಣ ನನಗೆ ಹಿಂದಕ್ಕೆ ಬರುತ್ತೆ ಅನ್ನೋ ಗ್ಯಾರಂಟಿ ಇದೆ ಅಂತ ಇಷ್ಟೆಲ್ಲ ಇದ್ರೆ ಮಾತ್ರ ಫಿಲಮ್ ಇಂಡಸ್ಟ್ರಿಗೆ ಬನ್ನಿ ಅಂತ ನಾನು ನಿರ್ಮಾಪಕರಿಗೆ ಹೇಳೋದು. ಸರ್, ನೀವು ಇಂಡಸ್ಟ್ರಿಗೆ ತುಂಬ ಹೊಸಬ್ರು, ಏನು ಗೊತ್ತಿಲ್ಲದೆ ಬಂದ್ರಿ ಅಂತ ಹೇಳಿದ್ರಲ್ವಾ, ಇವಾಗ ನೀವು 3 ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀರಾ, ಇದರಿಂದ ನಿಮ್ಗೆ ಏನು ಅನುಭವ ಆಯಿತು? ಮೇಡಮ್, ಅನುಭವ ಅಂದರೆ ನೋಡಿ, ಟೈಮ್ಗೂ ಚೇಂಜ್ ಆಗ್ತಾ ಇರುತ್ತೆ ಇಲ್ಲಿ. ಅಂದರೆ 2018ರಲ್ಲಿ ಒಂದು ಫಿಲಮ್ ನಾನು ಮಾಡಿದಾಗ, ನಾನು ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ನನಗೆ ಹೇಳೋಕ್ಕೆ ಅಷ್ಟು ಸರಿ ಅಂತ ಅನಿಸೋದಿಲ್ಲ. ಎಲ್ಲೋ ಒಂದು ಕಡೆ ತುಂಬ ಜನ ಹೇಳಿದ್ರು ಎಲ್ಲವೂ ಚೆನ್ನಾಗಿತ್ತು, ಕಂಟೆಂಟ್ ಕಡಿಮೆ ಇದೆ ಅಂತ ಒಪ್ಕೊಂಡೆ ನಾನು. ನಂತರ ನಾನು ಬೇಡ ಅಂತ ಅವತ್ತೇ ಡಿಸೈಡ್ ಮಾಡಿದ್ದೆ. ಇನ್ಫ್ಯಾಕ್ಟ್ ನಾನು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಎಗೈನ್ ಒಂದಿಷ್ಟು ಜನಗಳು ನಿರ್ದೇಶಕರು ಅನ್ನೋರು ಬರೋಕ್ಕೆ ಶುರು ಮಾಡಿದ್ರು, ಕಂಟಿನ್ಯೂಟಿ ಇತ್ತು. ಅದು ನಾನು ಇವತ್ತಲ್ಲ ನಾಳೆ ಮಾಡೋಣ ಅಂದ್ಬಿಟ್ಟು ಬೇಡ ಅಂತ ನೆನ್ಕೊಂಡಿದ್ದೆ. ಆದರೆ ಅಚಾನಕ್ಕಾಗಿ ಎಲ್ಲೋ ಒಂದು ಚೆನ್ನಾಗಿದೆ ಅನ್ನಿಸ್ತು, ಮಾಡಿದ್ವಿ. ಅದು ಹಿಟ್ಟಾಗತ್ತೆ ಅಂದ್ಕೊಂಡ್ವಿ, ಹಿಟ್ಟಾಗಲಿಲ್ಲ. ಹಿಟ್ ಯಾಕಾಗಲಿಲ್ಲ? ಫಿಲಮ್ ಚೆನ್ನಾಗಿರ್ಬೋದು, ಆದರೆ ಹೊಸಬ್ರು ಅನ್ನೋ ಒಂದು ಕಾರಣ. ಮತ್ತು ನಿಮಗೂ ಗೊತ್ತು ಇವತ್ತಿನ ದಿನ ಪ್ರಮೋಷನ್ ಹೆಂಗಿದೆ ಅಂತ. ಆಮೇಲಿಂದ ತಿರ್ಗಾ ನನ್ನ ನೆಕ್ಸ್ಟ್ ಫಿಲಮ್ ಬಂದಾಗ ಕೋವಿಡ್ ಟೈಮು ಒಂದು ಇದಾಗಿತ್ತು. ಕೋವಿಡ್ ಆದಮೇಲಿಂದ ಬಂತು, ಜನಗಳ ಮೈಂಡ್ಸೆಟ್ ಬೇರೆ ಇತ್ತು, ಜನಗಳ ಮೈಂಡ್ಸೆಟ್ ಚೇಂಜ್ ಆಗೋಗಿತ್ತು. ಯಾಕೆಂದರೆ ಈ ಕೋವಿಡ್ ನಂತರದಲ್ಲಿ ಏನಾಗಿತ್ತು ಅಂದರೆ, ಜನರುಗಳಿಗೆ ಸಣ್ಣ ಪುಟ್ಟದಾದಂಥ ನೀವು ಒಂದು ವಿಚಾರಗಳನ್ನು ಕೊಡ್ತೀರಾ ಅಂದರೆ ಅದನ್ನು ಎಷ್ಟೋ ಸರಿ ಅವರು ತಗೊಳ್ಳೋಕ್ಕೆ ರೆಡಿ ಇದ್ದಿಲ್ಲ. ಯಾಕೆಂದರೆ ಓಲ್ಡ್ ಫಿಲಮನ್ನು ನೋಡ್ಬಿಟ್ಟಿದ್ರು ಕೂತ್ಕೊಂಡು ಮನೆಯಲ್ಲಿ. ಅದು 1-2 ವರ್ಷ ಆಲ್ಮೋಸ್ಟ್. ಏನಂದರೆ ಕಲರ್ಫುಲ್ಲಾಗಿ ಎಲ್ಲವನ್ನೂ ನೋಡಿದ್ದಾಗ, ಇದು ನನ್ನ ಒಬ್ಬನಿಗೆ ಅಂತ ಹೇಳ್ತಾ ಇಲ್ಲ, ಇವತ್ತಿನ ದಿನ ಎಲ್ಲ ಫಿಲಮ್ಗಳಿಗೂ ಏನಾಗ್ತಿದೆಯೋ, ನಮ್ಮದೆಲ್ಲದೂ 3 ವಾರ 4 ವಾರ ಓಡಿದ್ದಾವೆ. ಇವತ್ತಿನ ದಿನ ಬರ್ತಾ ಇರೋ ಫಿಲಮ್ಗಳು 3 ದಿನ ನಿಂತ್ಕೊಳ್ತಾ ಇಲ್ಲ. ಓಕೆ, 3 ದಿನ ನಿಲ್ತಿಲ್ಲ. ಮತ್ತು ಯಾಕೆ ಅಂದರೆ ಜನಗಳ ಮೈಂಡ್ಸೆಟ್ ಅಷ್ಟೊಂದು ಚೇಂಜ್ ಆಗಿದೆ. ಇವಾಗ ಒಂದು 100 ಕೋಟಿ ಹಾಕಿರೋ ಒಂದು ಫಿಲಮು ಒಂದು 4 ಮಂತ್ಸ್ನಲ್ಲಿ ನಿಮಗೆ OTTಗೆ ಬಂದಿರುತ್ತೆ ಅಥವಾ ಟಿ ವಿಗೆ ಬಂದಿರುತ್ತೆ ಅಲ್ವಾ. ನಿಮ್ಮ ಮೊಬೈಲ್ ಇಟ್ಕೊಂಡು ನೀವು ನೋಡಿರ್ತೀರ, ಆ ಒಂದು ವೈಡೂರ್ಯ ಕಾಣ್ತಾ ಇರುತ್ತೆ. ಅದು ಇವತ್ತಿನ ದಿನ ಅಂಥದ್ದು ನೋಡಿದಾಗ ಎಲ್ಲೋ ಒಂದು ಆ್ಯಾವ್ರೇಜ್ ಫಿಲಮ್ಗಳನ್ನು ನಾವು ಮಾಡ್ತೀವಿ ಅಂದರೆ ನಿಮ್ಮ ಮೈಂಡ್ ಸೆಟ್ಟು ಇನ್ನೂ ಸಹ ಚೆನ್ನಾಗಿರಬೇಕು. ಅಂದರೆ ನಿರ್ದೇಶಕರ ಮೈಂಡ್ ಸೆಟ್ ಆಗಿರ್ಬೋದು, ಆ ಫಿಲಮ್ ಮಾಡೋರ್ದು. ಇಂತಹ ಒಂದು ಬೇರೆ ಬೇರೆ ರೀತಿಯ ಕಥೆನ ತೊಗೊಂಡ್ರೆ ಮಾತ್ರ ಇವತ್ತಿನ ದಿನ ಒಂದು ಲೆವೆಲ್ಗೆ ಗೆಲ್ಲಬಹುದು. ಇಲ್ಲ ಅಂದರೆ ಇದು ಕಂಟಿನ್ಯೂಟಿ ಆಗ್ತಾನೆ ಇರುತ್ತೆ. ಕಥೆನ ನೀವು ಅಂದ್ಕೊಂಡ ಹಾಗೆ ಸ್ಕ್ರೀನಲ್ಲಿ ಬಂದಿತ್ತಾ? ಇಲ್ಲೇ ಇರೋದು ವಿಚಾರ ನೋಡಿ.
ಕೆಲವು ನಿರ್ದೇಶಕರಿಗೆ ಕಥೆನ ಹೇಳು ಚೆನ್ನಾಗಿ ಗೊತ್ತಿರುತ್ತೆ, ಆದರೆ ಸ್ಕ್ರೀನ್ ಮೇಲೆ ತೋರಿಸೋದು ಬರಲ್ಲ. ಓಕೆ, ಹಾಗೆ ಕೆಲವರಿಗೆ ಹೇಳೋದ್ರಲ್ಲಿ ಒಂಚೂರು ಕಡಿಮೆ ಇರ್ತಾರೆ, ಸ್ಕ್ರೀನ್ ಮೇಲೆ ತೋರಿಸೋದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ. ಮೇ ಬಿ ನನ್ನ ಫಸ್ಟ್ ಫಿಲಮ್ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿದ್ವೋ ನಾವು ಸ್ಕ್ರೀನ್ ಮೇಲೆ ಅದು ಕಾಣಲಿಲ್ಲ, ಸೆಕೆಂಡ್ ಹಾಫಲ್ಲಿ ಕಾಣಲಿಲ್ಲ. ಯಾಕೆಂದರೆ ಏನು ಬೇಕೋ ಎಲ್ವೋ ಕೊಟ್ಟಿದ್ದೀವಿ ಅದಕ್ಕೆ, ಇನ್ಕ್ಲೂಡಿಂಗ್ ವಾಟ್ ಎವರ್ ದ ಥಿಂಗ್, ಕ್ಯಾಮ್ರಾಯಿಂದ ಹಿಡಿದು ಎಲ್ಲವೂ ಸಹ ಅಲ್ಲಿ ಯೂಸ್ ಆಗಿದ್ದು ಹೈಫೈ. ನಂತರದಲ್ಲಿ 2 ಮತ್ತು 3ನೇದಲ್ಲಿ ಒಂದಿಷ್ಟು ನಮಗೂ ಗೊತ್ತಿತ್ತು, ಏನು ಮಾಡಿದ್ರೆ ಏನಾಗತ್ತೆ ಅಂತ ಗೊತ್ತಿತ್ತು, ಅದೇ ಪ್ರಕಾರ ಮಾಡಿದ್ವಿ. ಇಲ್ಲಿ ಸೋಲು ಗೆಲುವು ಅಂತ ಎಲ್ಲ ಬಗ್ನೂ ಹೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ದೀನಲ್ಲ, ಮಾಡಿದ್ವಿ. ಒಂದಿಷ್ಟು ಬಿಸ್ನೆಸ್ ಆಯಿತು. ನನ್ನ ಬಿಸ್ನೆಸ್ ಆಗೇ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ನಾನು ನನ್ನ 3 ಫಿಲಮು ಎಲ್ಲ ರೀತಿಯಿಂದನೂ ಬಿಸ್ನೆಸ್ ಆಗಿದ್ದಾವೆ. 3 ಫಿಲಮ್ಗಳು ಸಹ OTTಗೆ ಹೋಗಿದ್ದಾವೆ, ಆಮೇಲಿಂದ ಟಿ ವಿಗೆ ಹೋಗಿದೆ. ಓಕೆ, ಥಿಯೇಟ್ರಿಕಲ್ಲಿ ಅದರದ್ದೇ ಆದ ಒಂದು ಸೌಂಡ್ ಮಾಡಿದ್ದೆ, ಆದರೆ ಸಾಲೋದಿಲ್ಲ ಅದು. ಏನು, ನಿರ್ಮಾಪಕನಿಗೆ ಸಾಲೋದಿಲ್ಲ, ನಾನು ಹಾಕಿರೋ ಹಣಕ್ಕೆ ಸಾಲೋದಿಲ್ಲ. ನಾನು ಹಾಕಿರೋ ಹಣ ಅಷ್ಟು ಸಹ ಏನು ಹಿಂದಕ್ಕೆ ಬರುತ್ತಾ ಅಂದಾಗ ಬರೋದಿಲ್ಲ. ಇದು ನಂದು ಒಬ್ಬಂದಲ್ಲ, ಈ ವರ್ಷದಲ್ಲೇ ತಗೊಂಡ್ರೆ ಇವಾಗ ಆಲ್ರೆಡಿ ನಾವು 3ನೇ ತಿಂಗಳು ಮುಗಿಸಿದ್ದೀವಿ. ಮಾರ್ಚ್ನಲ್ಲಿ 3rd ಮಂತ್ ಮುಗಿದಿದೆ. ಕನ್ನಡದಲ್ಲಿ ಇಲ್ಲಿವರೆಗೆ ಆಲ್ರೆಡಿ 72 ಫಿಲಮ್ ಬಂದಿದ್ದಾವೆ. 72 ಫಿಲಮ್ನಲ್ಲಿ ಎಷ್ಟು ಫಿಲಮ್ ಸೌಂಡ್ ಮಾಡಿದ್ದಾವೆ? ಪ್ರಾಬಬಲಿ 4 ಸೌಂಡ್ ಮಾಡಿದ್ದಾವೆ, 4 ಫಿಲಮ್. ಇನ್ನು ಮಿಕ್ಕಿದ್ದು ಎಲ್ಲಿಗೆ ಹೋಯಿತು? ನಿಮ್ಮ ಟಿ ವಿದೇ ಅನೇಕ ಇಂಟರ್ವ್ಯೂಗಳನ್ನು ನಾನು ನೋಡಿದ್ದೀನಿ. ನಾನು ಇಲ್ಲೇ ಕೆಲವು ನಿರ್ಮಾಪಕರು ಬಂದ್ಬಿಟ್ಟು ಅವರ ನೋವನ್ನು ತೋಡ್ಕೊಂಡು ಹೋಗಿದ್ದಾರೆ ಅಲ್ವಾ. ನಿಮ್ಮ ಹತ್ರ ಎಷ್ಟು ಜನ ಬಂದ್ಬಿಟ್ಟು ಇಲ್ಲ ನಾನು ಇವತ್ತಿನ ದಿನ ನಾನು ಸಕ್ಸಸ್ ಆಯಿತು ನನ್ನ ಫಿಲಮ್ ಅಂತ ಎಷ್ಟು ಜನ ನಿರ್ಮಾಪಕರು ಹೇಳಿದ್ದಾರೆ? ನಾನು ನೋಡಿದ್ದಂಗೆ ನಿಮ್ಮ ಟಿ ವಿದು 3-4 ಇಂಟರ್ವ್ಯೂ ನಾನು ನೋಡಿದಾಗ ಪ್ರತಿಯೊಬ್ಬರು ಸಹ ಅವ್ರ ನೋವನ್ನು ಹೇಳ್ಕೊಂಡಿದ್ದಾರೆ. ಅಂದರೆ ಗೆಲುವಿನ ಪ್ರಮಾಣ ನಾನು ಹೇಳ್ದಂಗೆ ಕಡಿಮೆ ಆಗಿದೆ. ಹಾಗಂತ ನಾನು ಫಿಲಮ್ ಮಾಡದೆ ಏನು ನಿಲ್ಲಿಸಿಲ್ಲ. ಓಕೆ, ತಾವು ತುಂಬ ದಿನದಿಂದ ನನ್ನನ್ನು ಕರೀತಾ ಇದ್ರಿ, ನಾನು ಇಂಟರ್ವ್ಯೂಗೆ ಬನ್ನಿ ಅಂತ, ಹಾಗಾಗಿ ಬಂದಿದ್ದೀನಿ. ನಾನು ಬರೀ ಮಾತಾಡ್ತಾ ಇದ್ದರೆ ಇವನು ಬರೀ ಮಾತಾಡ್ತಾನೆ ಅಂತ ಅನ್ಕೊಳ್ತಾರೆ. ನಾನು ಫಿಲಮ್ ಮಾಡ್ತೀನಿ, ಆಲ್ರೆಡಿ ನಾನು ಅನೌನ್ಸ್ ಮಾಡಿದ್ದೀನಿ, ಈ ವರ್ಷದಲ್ಲಿ ಒಂದು ಫಿಲಮ್ ಬರುತ್ತೆ ನಂದು ಅಂತ. ಓಕೆ, ಏನಂದರೆ ನಾವು ಇವತ್ತಿನ ದಿನ ನಾಳೆ ದಿನ ಒಂದು ಡಿಸ್ಟ್ರಿಬ್ಯೂಷನ್ ಪ್ಯಾಟರ್ನ್ ಅಂತ ಬಂದಾಗ ನಮಗೆ ಗೊತ್ತಿದೆ ಹೆಂಗೆ ಮಾಡಬೇಕು ಅಂತ ಗೊತ್ತಿದೆ. ಇನ್ನೊಂದಿಷ್ಟು ವ್ಯವಹಾರಗಳು ಆದಾಗ ಅಲ್ಲಿಂದ ಅಲ್ಲಿಗೆ ಆವ್ರೇಜ್ನಲ್ಲಿ ಎಸ್ ಮಾಡಿದ್ದೀವಿ ಅನ್ನೋ ಒಂದು ಖುಷಿ ಅಂತೂ ಇದ್ದೇ ಇರುತ್ತೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.